ಬಾಲಕೃಷ್ಣ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಬೇಕೇ ಬೇಕು. ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಬೇಕೇ ಬೇಕು. ಅದನ್ನು ಪೂರೈಸಲು ಯೋಗ್ಯತೆ ಸರ್ಕಾರಕ್ಕೆ, ಅದನ್ನು ಪೂರೈಸಲು ಸರ್ಕಾರದ ಯೋಜನೆಗಳಿಗೆ ಸರಿಯಾದ ಬಡವರಿಗೆ ಅನುಕೂಲ ಮೂಲಭೂತ ಸೌಕರ್ಯಗಳನ್ನು ಮಾಡದೇ ಇರುವ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಭೂಮಿ ಕೊಡಲು ಮನೆ ಕೊಡಲು ಯೋಗ್ಯತೆ ಇಲ್ಲದ ಸರ್ಕಾರಕ್ಕೆ, ಭೂಮಿ ಕೊಡಲು ಮನೆ ಕೊಡಲು ಯೋಗ್ಯತೆ ಇಲ್ಲದ ಸರ್ಕಾರಕ್ಕೆ, ಭೂಮಿ ಕೊಡಲು ಮನೆ ಕೊಡಲು ಯೋಗ್ಯತೆ ಇಲ್ಲದ ಸರ್ಕಾರಕ್ಕೆ, 10 ವರ್ಷವಾದರೂ ಮನೆ ಕೊಡದ ಸರ್ಕಾರಕ್ಕೆ, 20 ವರ್ಷ ಅಲ್ಲಿ ಖಾತೆಗಳೆಲ್ಲ ಕೆಸರಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಾಕ್ಬೇಕಾಗಿದೆ. ಆ PDO ಇಒ ಅವ್ರನ್ನ ಕರೆದು ಅಲ್ಲೆಲ್ಲ 90% ದಲಿತರೇ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಕುಡಿಯೋ ನೀರಿಲ್ಲ, ರಸ್ತೆ ಇಲ್ಲ, ಲೈಟ್ ಇಲ್ಲ. ಸ್ವಾಮಿ, ನಾವು ದಯವಿಟ್ಟು ಅದನ್ನು ಸ್ವಲ್ಪ ಗ್ರಹಿಕೆ ತೆಗೆದುಕೊಂಡು ಅದನ್ನ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲಿ ಯಾವಾಗಲೂ ನಿರ್ಮಾಣ ಆಗಿದೆ, ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾರೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಅಲ್ಲಿ ಅನುಕೂಲ ಮಾಡ್ತಾ ಇಲ್ಲ ಸ್ವಾಮಿ. ಅದು ಮನವಿಯಲ್ಲಿ ಬರ್ತಿಲ್ಲ. ಇದು ಸ್ಪೆಷಲ್ ರಿಕ್ವೆಸ್ಟ್ ಅಂತ ಹೇಳಿ ತಮ್ಮಲ್ಲಿ ದಲಿತ ಸಂಘರ್ಷ ಸಮಿತಿ ಬನ್ನಪೇಟೆ ತಾಲೂಕು ಇವತ್ತು ಏನು ಈ ಬೃಹತ್ ಮೆರವಣಿಗೆ ಈಗ ಬಂದು ತಾಲೂಕು ಕಚೇರಿ ಮುಂದೆ ರೆಡಿ ಮಾಡ್ತಾ ಇದ್ದಾರೆ. ಅವರು ಏನು ಇವತ್ತು ಪ್ರತಿಭಟನಾ ಕಾರ್ಯಕ್ರಮದ ಉದ್ದೇಶಿತ ಕೆಲವು ಮಾತುಗಳನ್ನು ನಾನು ಇಲ್ಲಿ ತಾಲೂಕು ಸಂಚಾಲಕರಾದ ರಾಮಪುರ ನಾನು ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಏನು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾವು ಒಂದು 15ರಿಂದ 20 ದಿವಸಗಳ ಕಾಲ ಗ್ರಾಮೀಣ ಮಟ್ಟದ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಭೇಟಿ ಮಾಡಿ ಕಾರ್ಯಕರ್ತರ ಹಳ್ಳಿಗಳ ಒಂದು ಸಮಸ್ಯೆಗಳನ್ನು ಅವರಿಂದ ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಇಟ್ಟು ತಾಲೂಕು ಆಡಳಿತ ಮುಂದುಗಡೆ ನಾವು ಇವತ್ತಿನ ದಿವಸ ಒಂದು 25ರಿಂದ 30 ಬೇಡಿಕೆಗಳಲ್ಲಿತ್ತು. ಇವತ್ತು ನಾವು ಹೋರಾಟದ ಕಾರ್ಯಕ್ರಮ ಮಾಡಿದ್ದೀವಿ. ಈ ಹೋರಾಟದ ಕಾರ್ಯಕ್ರಮದ ಸುಮಾರು 9 ಇಲಾಖೆಗಳ ಅಧಿಕಾರಿಗಳಿಗೆ ನಾವು ಮನವಿಯನ್ನು ನೀಡಿದ್ದೀವಿ. ಅದೇ ರೀತಿಯಾಗಿ ಕೆಲವು 2-3 ಇಲಾಖೆಗಳು ಅಧಿಕಾರಿಗಳು ಬಂದಿಲ್ಲ. ಆ ಬರೆದಿದ್ರೂ ಆ ಇಲಾಖೆ ಮುಂದುಗಡೆ ನಾವು ಮುಂದಿನ ದಿನಗಳಲ್ಲಿ ಏನು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿಲ್ವೋ ಆ ಅಧಿಕಾರಿಗಳ ಇಲಾಖೆಗಳ ಮುಂದೆ ನಾವು ಮುಂದಿನ ದಿನಗಳಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ತಾಲೂಕಿನಾದ್ಯಂತ ಇರುವಂಥ ಜ್ವಲಂತ ಸಮಸ್ಯೆಗಳ ಸುಮಾರು 35 ಸಮಸ್ಯೆಗಳನ್ನು ನಾವು ಇಲ್ಲಿ ನಾವು ಬೃಹತ್ ಪ್ರತಿಭಟನಾ ಹೋರಾಟವನ್ನು ಇಲ್ಲಿವರೆಗೂ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಆ ನಡೆಸ್ಕೊಂಡು ಬಂದು ಸುಮಾರು 2-3 ಗಂಟೆಗಳ ಕಾಲ ಇಲ್ಲಿ ತಾಲೂಕು ಆಡಳಿತ ಮುಂದುಗಡೆ ನಾವು ಕೂತು ನಮ್ಮ ಕಷ್ಟ ಸುಖಗಳನ್ನು, ನೋವು ನಿಲುವುಗಳನ್ನು ಮತ್ತು ನಮಗಿರುವಂಥ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ನಾವು ಇವತ್ತಿನ ದಿವಸ ಪ್ರತಿಭಟನೆ ಮೂಲಕ ತಹಸೀಲ್ದಾರ್ ಅವರ ಮುಖಾಂತರ ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಲುಪಿಸುವ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಒಂದು ಅಹವಾಲುಗಳನ್ನು, ನಮ್ಮ ಬೇಡಿಕೆಗಳನ್ನಿತ್ತು ಇವತ್ತಿನ ದಿವಸ ನಾವು ಈ ಒಂದು ಹೋರಾಟವನ್ನು ನಡೆಸಿದ್ವಿ. ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೀರಾ. ಈ ಪತ್ರಿಕಾ ಮಾಧ್ಯಮ ಮತ್ತು ನಮ್ಮ ಇಡೀ ದಲಿತ ಸಂಘರ್ಷ ಸಂಸ್ಥೆ ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜಿಲ್ಲಾ ನಾಯಕರುಗಳಿಗೆ ಈ ಸಂದರ್ಭದಲ್ಲಿ ವಂದಿಸ್ತಾ ಈ ಒಂದು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಭೀಮ್. ಸರ್, ಯಾವಾಗ ಹಾಗೂ ನನ್ನ ನೆಚ್ಚಿನ ದಲಿತ ಸಂಘರ್ಷ ಸಮಿತಿಯ ಮುಖಂಡರೇ, ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಇವಾಗ ರಾಮಪ್ಪ ಅವ್ರು ಕೆಲವೊಂದು ಮಾತುಗಳು ಮಾತಾಡಿದ್ದಾರೆ. ಅದನ್ನ ಬಿಟ್ಟಿರೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾರೆ ಅಂತ ವಿಚಾರಗಳೇನಂತ ಹೇಳಿದ್ರೆ ಹಳ್ಳಿಗೂ ಹೋಗಿ ಮಹಿಳಾ ಸಂಘಗಳನ್ನ ವಿಸಿಟ್ ಮಾಡಿದಾಗ ನಮಗೆ ಬಂದಿರೋ ಅಂತ ಇದೇನಂತ ಹೇಳಿದ್ರೆ ಕೆಲವು ಕಡೆ ಮೈಕ್ರೋ ಫೈನಾನ್ಸ್ಗಳು ತುಂಬಾ ಹಿಂಸೆ ಮಾಡ್ತಾ ಇದೆ ಅಂತ ಒಂದು ಕಡೆ, ಇನ್ನೊಂದು ಕಡೆ ಅಕ್ರಮ ಮದ್ಯ ಮಾರಾಟ ಮಾಡಿ ನಮ್ಮ ಗಂಡಂದಿರು ನಮ್ಮನ್ನ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾರೆ. ಅದನ್ನ ನಮ್ಗೆ ತೊಂದರೆಗಳಾಗ್ತಾ ಇದೆ ಅಂತೇಳಿ ಕೆಲವೊಂದು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ಮುಂದೆ ಇಟ್ಕೊಂಡು ಅದನ್ನ ಕೂಡ ಒಂದು ಆಹ್ವಾನ ನಾವು ಕೊಟ್ಟಿದ್ದೀವಿ. ಅದೇ ರೀತಿ ಅಬಕಾರಿ ಇಲಾಖೆಯವರು ಇರ್ಬೋದು, ಮತ್ತೆ 9 ಇಲಾಖೆಗಳಿಗೆ ನಾವೇನು ಕೊಟ್ಟಿದ್ದೀವೋ ಅವ್ರು ಏನಾದರೂ ನಾವು ಕೊಟ್ಟಿರೋಂಥ ಮೂಲಭೂತ ಸೌಕರ್ಯಗಳು 34 ಬೇಡಿಕೆಗಳು ಏನಿದೆ
ಅದನ್ನ ಈಡೇರಿಸಿಲ್ಲ ಅಂತ ಪಕ್ಷದಲ್ಲಿ ನಾವು ಇವಾಗ ಬಂದಿರೋದು ತುಂಬಾ ನಾವು ಕಡಿಮೆ ಜನ ಇರ್ಬೋದು. ಇಡೀ ನಾವು ಜಿಲ್ಲಾದ್ಯಂತ ಮತ್ತೆ ರಾಜ್ಯಾದ್ಯಂತ ಕೂಡ ಈ ನಮ್ಮ ಬೇಡಿಕೆಗಳನ್ನ ಏನಾದ್ರು ಈಡೇರಿಸಿದ ಪಕ್ಷದಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿರ್ಬೋದು, ಜಿಲ್ಲಾ ಅಧಿಕಾರಿಗಳಿರ್ಬೋದು, ಅವ್ರೇನಾದ್ರು ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ ಪಕ್ಷದಲ್ಲಿ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಸಾಂಕೇತಿಕ ಪ್ರತಿಭಟನೆ ಮಾಡಿ ಒಂದು ಮನವಿಯನ್ನ ಸಲ್ಲಿಸಿದ್ದೀವಿ. ಇಷ್ಟೊಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದು ಮಾತನಾಡಿಸ್ತೇನೆ. ಜೈ ಭೀಮ್. ಇವತ್ತು ಒಂದು ದಿನದ ಕೆಲಸ ಸಂಘರ್ಷ ಸಮಿತಿಯ ಹೋರಾಟ ಸಂಕೇತವನ್ನು ನಮ್ಮ ಬಂಗಾರಪೇಟೆ ತಾಲೂಕಿನ ಕಚೇರಿ ಮುಂಭಾಗದಲ್ಲಿ ಕೆಲವು ಬೇಡಿಕೆಗಳು ನಿಂತಿದ್ದೀವಿ. ಅದೇ ಥರ ನಮ್ಮ ಕೆಜಿಎಫ್ ತಾಲೂಕಿನ ಕೆಲವು ಬೇಡಿಕೆಗಳು ಇದೆ. ಏನಂದರೆ ನಮ್ಮ ತಾಲೂಕಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿಗಳು ಇಲ್ಲ ಮತ್ತು ಸರ್ವೆ ಅಧಿಕಾರಿಗಳು ಇಲ್ಲ, ಗೊಂದಲವಾಗಿದೆ. ಮತ್ತು ಇದರಿಗೆ ಸರಿಯಾಗಿ ಸಮಾಜ ಕಲ್ಯಾಣ ಮತ್ತು ಎರಡು ನಮ್ಮ ರೇಷ್ಮೆ ಇಲಾಖೆ ಇಲ್ಲ, ತೋಟಗಾರಿಕೆ ಇಲ್ಲ, ಕೃಷಿ ಇಲಾಖೆ ಇಲ್ಲ, 3 ಇಲಾಖೆಗಳು. ನಾವು ಇನ್ನೊಂದು ಸಮಸ್ಯೆ ಆದರೆ ನಾವು ಇದು ಏನು ಕೆಜಿಎಫ್ ಅಲ್ಲಿ ತಾಲೂಕು ಆಫೀಸ್ ಇದೆ ಅಂತ ಮಾತ್ರ ಆಫೀಸ್ ಮಾತಾಡ್ತಾ ಇದ್ದಾರೆ. ಯಾವ ಅಧಿಕಾರಿಗಳು ಕೂಡ ನಾನು ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲಿ ಓಡಿ ಬರ್ಬೇಕು. ನಾವು ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಅಲ್ಲೇನು ವರ್ಗಾವಣೆ ಮಾಡಿಲ್ಲ ಅಂದರೆ ನಾವು ಕೆಜಿಎಫ್ ಅಲ್ಲಿ ಇದೀ ಹೆಚ್ಚಾಗಿ 1,000 ಜನ ಬೃಹತ್ ಹೋರಾಟವನ್ನು ಮಾಡೋದಕ್ಕೆ ಈಗಾಗಲೇ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ನಾವು ಈ ಏನು ಪತ್ರಕರ್ತರನ್ನು ಮನವಿ ಮಾಡ್ತಾ ಇದ್ದೀವಿ. ಏನನ್ನೋದು ಈ 1 ಅಥವಾ 2 ತಿಂಗಳ ಒಳಗಡೆ ಅಧಿಕಾರಿಗಳು ಏನಾದ್ರು ಬಂದು ವರ್ಗಾವಣೆ ಮಾಡಿಲ್ಲ ಅಂದರೆ ನಾವು ಅತಿ ಮುಖ್ಯವಾಗಿ ನಮ್ಮ ಕೆಜಿಎಫ್ ತಾಲೂಕಿನ ಕಚೇರಿ ಮುಂದಿರುವಾಗ ನಾವು ಬೃಹತ್ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಚಿಂತೆ ಕೊಡ್ತಾ ಇದ್ದೀವಿ.